ಇಂದು ನಾವು ಪ್ರತಿಯೊಬ್ಬ ಗೃಹಿಣಿಯೂ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಮತ್ತು ಪಾಲಿಸಲೇಬೇಕಾದ ಒಂದು ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದೇನೆಂದರೆ, ಮನೆಯ ಮುಂಭಾಗದ ಬಾಗಿಲು ಅಥವಾ ಗಡಪಿನ ಹತ್ತಿರ ನಾವು ತಿಳಿಯದೇ ಮಾಡುವ ಕೆಲವು ತಪ್ಪುಗಳು. ಮನೆಯ ಮುಂಬಾಗಿಲಿನ ಹತ್ತಿರ ಪ್ರಾಣ ಹೋದರೂ ಸಹ ಈ ವಸ್ತುಗಳನ್ನು ಇಡಬಾರದು. ಇದರಿಂದ ಮನೆಯ ಯಜಮಾನನಿಗೆ ಅಪಾಯ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಹಿಳೆಯರು ತಮ್ಮ ಪತಿ ಆಯುರಾರೋಗ್ಯಗಳೊಂದಿಗೆ ಅಷ್ಟೈಶ್ವರ್ಯಗಳೊಂದಿಗೆ ಇರಬೇಕೆಂದು ಎಷ್ಟೋ ಪೂಜೆಗಳು, ವ್ರತಗಳು, ನೇಮಗಳನ್ನು ಮಾಡುತ್ತಿರುತ್ತಾರೆ. ಆದರೆ ಮನೆಯ ಮುಖ್ಯದ್ವಾರದ ಬಳಿ ತಿಳಿಯದೇ ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದ ಆ ಪೂಜೆಗಳ ಫಲ ಸಿಗದೆ ಹೋಗುವುದಲ್ಲದೆ ಮನೆಯ ಯಜಮಾನನಾದ ಪತಿಯ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆಯೆಂದು ವಾಸ್ತುಶಾಸ್ತ್ರಗಳು ಘೋಷಿಸುತ್ತಿವೆ. ನಮಗೆ ತಿಳಿಯದೆಯೇ ನಾವು ಮನೆಯ ಮುಂಬಾಗಿಲ ಬಳಿ ಕೆಲವು ವಸ್ತುಗಳನ್ನು ಇಡುತ್ತಿರುತ್ತೇವೆ. ಹಾಗೆ ಇಡುವುದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ತೀವ್ರವಾದ ಕೋಪ ಬರುತ್ತದೆ. ಇದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಹೆಜ್ಜೆ ಇಡದೆ ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ. ಇದರಿಂದ ನಿಮ್ಮ ಕುಟುಂಬಕ್ಕೆ, ಮುಖ್ಯವಾಗಿ ನಿಮ್ಮ ಪತಿಗೆ ಭಯಂಕರವಾದ ಧನ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಹಾಗೂ ಅಪಘಾತಗಳು ಎದುರಾಗುತ್ತಿರುತ್ತವೆ. ಇಂತಹ ಕಷ್ಟಗಳು ಬರುವುದರಿಂದ ನಿಮ್ಮ ಮನೆಯ ಮನಃಶಾಂತಿ ಸಂಪೂರ್ಣವಾಗಿ ದೂರವಾಗುತ್ತದೆ. ಯಾವಾಗ ನೋಡಿದರೂ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳಗಳು ನಡೆಯುತ್ತಿರುತ್ತವೆ. ನಿಮ್ಮ ಪತಿ ಯಾವ ಕೆಲಸ ಮಾಡಿದರೂ, ಯಾವ ವ್ಯಾಪಾರ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗದೆ ನಷ್ಟ ಅನುಭವಿಸಬೇಕಾಗುತ್ತದೆ. ಇದರಿಂದ ನಿಮಗೆ ತೀರದ ಆರ್ಥಿಕ ಸಮಸ್ಯೆಗಳೂ ಎದುರಾಗುತ್ತವೆ. ಯಾರೂ ಕೂಡ ಇಂತಹ ದಾರಿದ್ರ್ಯ ಮತ್ತು ಸಮಸ್ಯೆಗಳಿಂದ ಬಳಲಬೇಕೆಂದು ಬಯಸುವುದಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಿ ನೀವು ಕುಟುಂಬದೊಂದಿಗೆ ಸಂತೋಷವಾಗಿರಬೇಕಾದರೆ, ನಿಮ್ಮ ಪತಿಗೆ ಯಾವುದೇ ಅಪಾಯ ಬಾರದಿರಬೇಕಾದರೆ ಮುಂಬಾಗಿಲಿನ ಬಳಿ ಕೆಲವು ವಸ್ತುಗಳನ್ನು ಪ್ರಾಣ ಹೋದರೂ ಸರಿ ಇಡಬಾರದು ಎಂದು ಶಾಸ್ತ್ರಗಳು ಖಂಡಿತವಾಗಿ ತಿಳಿಸುತ್ತವೆ. ಹಾಗಾದರೆ ಮುಂಬಾಗಿಲಿನ ಬಳಿ ಯಾವ ವಸ್ತುಗಳನ್ನೂ ಅಸ್ತಿತ್ವದಲ್ಲೂ ಇಡಬಾರದು ಎಂಬ ವಿಷಯವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಶ್ರೀ ಮಹಾಲಕ್ಷ್ಮಿ ದೇವೇ ನಮ ಎಂದು ಕಮೆಂಟ್ ಮಾಡಿ. ಇನ್ನು ವಿಷಯಕ್ಕೆ ಬಂದರೆ, ಮುಂಬಾಗಿಲನ್ನು ನಾವು ಗಡಪು, ಸಿಂಹದ್ವಾರ, ದ್ವಾರಬಂಧ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಮನೆಯ ಮುಖ್ಯದ್ವಾರವು ಅತ್ಯಂತ ಪವಿತ್ರವಾದದ್ದು. ನಮ್ಮ ದೇಹಕ್ಕೆ ಮುಖ ಎಷ್ಟು ಮುಖ್ಯವೋ, ಮನೆಗೆ ಸಿಂಹದ್ವಾರವೂ ಅಷ್ಟೇ ಮುಖ್ಯ. ನಾವು ನಮ್ಮ ಮುಖವನ್ನು ಯಾವಾಗಲೂ ಹೇಗೆ ಸ್ವಚ್ಛವಾಗಿ, ಸುಂದರವಾಗಿ, ಆಕರ್ಷಣೀಯವಾಗಿ ಇಟ್ಟುಕೊಳ್ಳಲು ಬಯಸುತ್ತೇವೆಯೋ, ಹಾಗೆಯೇ ನಮ್ಮ ಮನೆಯ ಗಡಪನ್ನು ಸಹ ಯಾವಾಗಲೂ ದೈವಸಮಾನ ಎಂದು ಭಾವಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯ ಮುಖ್ಯದ್ವಾರವನ್ನು ಅಲಂಕರಿಸಿ ಸ್ವಚ್ಛವಾಗಿ ಇಡುವುದರಿಂದ ಲಕ್ಷ್ಮೀದೇವಿಯು ಸಂತೋಷಪಟ್ಟು ನಿಮ್ಮ ಮನೆಗೆ ಸಡಗರದಿಂದ ಹೆಜ್ಜೆ ಇಡುತ್ತಾಳೆ. ಆದರೆ ಕೆಲವು ಜನರು ಗಡಪಿನ ಬಳಿ ಕೆಲವು ಘೋರ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಇಡಬಾರದ ವಸ್ತುಗಳನ್ನು ತಂದು ಮುಂಬಾಗಿಲಿನ ಬಳಿ ಇಡುತ್ತಾರೆ. ಅಂತಹ ವಸ್ತುಗಳಲ್ಲಿ ಮೊದಲನೆಯದು ಚಪ್ಪಲಿಗಳು ಅಥವಾ ಬೂಟುಗಳು. ನಿಮ್ಮ ಮನೆಯ ಸಿಂಹದ್ವಾರ ಎಂದರೆ ಅದು ಲಕ್ಷ್ಮಿಯ ಸ್ಥಾನ. ಅಂತಹ ಮುಂಬಾಗಿಲಿನ ಬಳಿ ತಿಳಿಯದೆ ರಸ್ತೆ ಬದಿಯ ಚಪ್ಪಲಿಗಳನ್ನು ಎಲ್ಲೆಂದರಲ್ಲಿ ಬಿಡುತ್ತಿರುತ್ತಾರೆ. ಚಪ್ಪಲಿಗಳನ್ನು ಹಾಗೆ ಮುಂಬಾಗಿಲಿಗೆ ಎದುರಾಗಿ ಯಾವಾಗಲೂ ಬಿಡಬಾರದು. ತುಂಬಾ ಜನ ಹೊರಗೆ ಎಲ್ಲೆಲ್ಲೋ ತಿರುಗಿ ಆ ಕೊಳಕು ಚಪ್ಪಲಿಗಳೊಂದಿಗೆ ಬಂದು ಮುಂಬಾಗಿಲಿಗೆ ಎದುರಾಗಿ ಬಿಟ್ಟು ಒಳಗೆ ಹೊರಟು ಹೋಗುತ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ಕಾಲುಗಳ ಮೂಲಕ ಮತ್ತು ಆ ಚಪ್ಪಲಿಗಳ ಮೂಲಕ ದಾರಿದ್ರ್ಯ ದೇವತೆಯು ನೇರವಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಚಪ್ಪಲಿಗಳು ಬಾಗಿಲಿಗೆ ಅಡ್ಡಲಾಗಿ ಇರುವುದರಿಂದ ಮನೆಗೆ ಬರಬೇಕಾದ ಪಾಸಿಟಿವ್ ಎನರ್ಜಿ ತಡೆದು ಹೋಗಿ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ. ಯಾವಾಗ ಈ ಕೆಡುಕು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆಯೋ ಅಂದಿನಿಂದ ನಿಮ್ಮ ಮನೆಯ ಯಜಮಾನನಾದ ಪತಿಗೆ ಅನಾರೋಗ್ಯ ಸಮಸ್ಯೆಗಳು ಹಾಗೂ ಅಪಘಾತಗಳು ಸಂಭವಿಸುತ್ತಿರುತ್ತವೆ. ಚಪ್ಪಲಿಗಳನ್ನು ಯಾವಾಗಲೂ ಅವುಗಳಿಗೆ ಸಂಬಂಧಿಸಿದ ಜಾಗದಲ್ಲಿ, ಮುಂಬಾಗಿಲಿನಿಂದ ಸ್ವಲ್ಪ ದೂರದಲ್ಲಿ, ಒಂದು ಪಕ್ಕಕ್ಕೆ ಕಣ್ಣಿಗೆ ಕಾಣಿಸದಂತೆ ಇಟ್ಟುಕೊಳ್ಳಬೇಕು. ಹಾಗೆಯೇ ಹೊರಗಿನಿಂದ ಬಂದ ತಕ್ಷಣ ಕಾಲುಗಳನ್ನು ತೊಳೆದುಕೊಂಡು ಆಮೇಲಷ್ಟೇ ಗಡಪನ್ನು ದಾಟಿ ಮನೆಗೆ ಪ್ರವೇಶಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ಹಿಂದೆ ಬಂದಿರುವಂತಹ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಆ ನೀರಿನ ಮೂಲಕ ದೂರವಾಗುತ್ತದೆ. ಎರಡನೆಯ ಅತೀ ಪ್ರಮುಖವಾದ ವಸ್ತು ಪೊರಕೆ ಮತ್ತು ಮರ. ತುಂಬಾ ಜನ ಗೃಹಿಣಿಯರೂ ತಿಳಿಯದೆ ಮುಂಬಾಗಿಲಿನ ಪಕ್ಕದಲ್ಲಿ ಅಥವಾ ಮುಂಬಾಗಿಲಿಗೆ ಆತುಕೊಂಡು ಇಲ್ಲೂ ಗುಡಿಸುವ ಪೊರಕೆಯನ್ನು, ಕಸದ ಮರವನ್ನು ಇಡುತ್ತಿರುತ್ತಾರೆ. ಗಡಪು ಎಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅಂತಹ ಪವಿತ್ರವಾದ ಗಡಪಿನ ಬಳಿ ಇಲ್ಲು ಗುಡಿಸುವ ಪೊರಕೆಗಳನ್ನು ಅಸ್ತಿತ್ವದಲ್ಲೂ ಇಡಬಾರದು. ಹಾಗೆ ಪೊರಕೆಗಳನ್ನು ಇಡುವುದರಿಂದ
ಸಾಕ್ಷಾತ್ ಲಕ್ಷ್ಮೀದೇವಿಗೆ ಅಪಮಾನ ಮಾಡಿದಂತಾಗುತ್ತದೆ. ಪೊರಕೆಯು ದಾರಿದ್ರ್ಯವನ್ನು ಗುಡಿಸಿ ಹೊರಹಾಕುತ್ತದೆ. ಅದನ್ನು ಮುಖ್ಯದ್ವಾರದ ಬಳಿ ಇಟ್ಟರೆ ನಿಮ್ಮ ಮನೆಗೆ ಬರುವ ಅದೃಷ್ಟವನ್ನು, ನಿಮ್ಮ ಪತಿಯ ಆಯುಸ್ಸನ್ನು, ಅವರಿಗೆ ಬರಬೇಕಾದ ಪ್ರಮೋಷನ್ಗಳನ್ನು ಅಥವಾ ಧನವನ್ನು ಅದು ಹೊರಗೆ ಗುಡಿಸಿಬಿಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರಿಂದ ಲಕ್ಷ್ಮೀದೇವಿಗೆ ತೀವ್ರವಾದ ಕೋಪ ಬಂದು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ. ನಿಮ್ಮ ಪತಿಗೆ ಇಲ್ಲದ ಕಷ್ಟಗಳು, ಸಾಲದ ಬಾಧೆಗಳು ಎದುರಾಗುತ್ತಿರುತ್ತವೆ. ಆದ್ದರಿಂದ ಪೊರಕೆಗಳನ್ನು ಮುಂಬಾಗಿಲಿನ ಬಳಿ ಇಡಬಾರದು. ಯಾರಿಗೂ ಕಾಣಿಸದ ರೀತಿಯಲ್ಲಿ ಎಲ್ಲಾದರೂ ಮೂಲೆಯಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ಮೂರನೆಯದು ಮತ್ತು ಬಹಳಷ್ಟು ಮನೆಗಳಲ್ಲಿ ಕಂಡುಬರುವ ದಾರಿದ್ರ್ಯವೆಂದರೆ ಬುಟ್ಟಿ ಅಥವಾ ಡಸ್ಟ್ಬಿನ್. ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಮನೆಗಳಲ್ಲಿ ತುಂಬಾ ಜನ ಮುನ್ಸಿಪಾಲಿಟಿಯವರು ಬಂದು ಕಸ ತೆಗೆದುಕೊಂಡು ಹೋಗುತ್ತಾರೆ ಅಲ್ವಾ ಎಂದು ಕಸದ ಬುಟ್ಟಿಯನ್ನು ನೇರವಾಗಿ ಸಿಂಹದ್ವಾರದ ಪಕ್ಕದಲ್ಲೇ ಅಥವಾ ಮುಂಬಾಗಿಲಿಗೆ ಎದುರಾಗಿ ಇಡುತ್ತಿರುತ್ತಾರೆ. ಇದು ಅತ್ಯಂತ ಮಹಾಪಾಪ. ಮನೆಯ ಮುಂಬಾಗಿಲಿನ ಬಳಿ ಕಸಕಡ್ಡಿ, ಹಾಳಾದ ಅನ್ನ, ಕೊಳೆತ ತರಕಾರಿಗಳನ್ನು ಹಾಕುವ ಡಸ್ಟ್ಬಿನ್ ಇಡುವುದರಿಂದ ಆ ದುರ್ವಾಸನೆಗೆ ಲಕ್ಷ್ಮೀದೇವಿಯೂ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಅನಾರೋಗ್ಯ ಹಾಗೂ ಮೃತ್ಯುವಿಗೆ ಕಾರಕನಾದ ಯಮಧರ್ಮರಾಜನಿಗೆ ಮತ್ತು ದಾರಿದ್ರ್ಯ ದೇವತೆಗೆ ಆ ಪ್ರದೇಶವು ವಾಸಸ್ಥಾನವಾಗಿ ಬದಲಾಗುತ್ತದೆ. ಇದರಿಂದ ನಿಮ್ಮ ಪತಿಗೆ ಹಠಾತ್ತಾಗಿ ರೋಗಗಳು ಬರುವುದು, ಪ್ರಾಣಾಪಾಯದ ಸ್ಥಿತಿಗೆ ತಲುಪುವುದು ಮುಂತಾದವುಗಳು ಸಂಭವಿಸುತ್ತವೆ. ಆದ್ದರಿಂದ ಪ್ರಾಣ ಹೋದರೂ ಸರಿ, ಡಸ್ಟ್ಬಿನ್ ಅನ್ನು ನಿಮ್ಮ ಪ್ರಧಾನ ಮುಂಬಾಗಿಲಿನ ಹೊರಗೆ ಕಾಣಿಸುವಂತೆ ಅಸ್ತಿತ್ವದಲ್ಲೂ ಇಡಬೇಡಿ. ಹಾಗೆಯೇ ಮನೆಯ ಮುಂಬಾಗಿಲಿನ ಬಳಿ ಇರಬಾರದ ವಸ್ತುಗಳಲ್ಲಿ ಮತ್ತೊಂದು ಅತ್ಯಂತ ಪ್ರಮುಖವಾದದ್ದೆಂದರೆ ಒಣಗಿಹೋದ ದೃಷ್ಟಿ ಕುಂಬಳಕಾಯಿ. ಸಾಮಾನ್ಯವಾಗಿ ಮನೆಗೆ ನರದೃಷ್ಟಿ, ಕಣ್ಣಿನ ದೃಷ್ಟಿ ತಗುಲಬಾರದು ಎಂದು ತುಂಬಾ ಜನ ಸಿಂಹದ್ವಾರದ ಮೇಲೆ ಕುಂಬಳಕಾಯಿಯನ್ನು ಕಟ್ಟುತ್ತಿರುತ್ತಾರೆ. ಆದರೆ ಆ ಕುಂಬಳಕಾಯಿಯು ಕಾಲಕ್ರಮೇಣ ಒಣಗಿ ಹೋಗುವುದು, ಕೊಳೆತು ಹೋಗುವುದು ಅಥವಾ ಸಂಪೂರ್ಣವಾಗಿ ಕಪ್ಪಾಗಿ ಬದಲಾಗುವುದು ನಡೆಯುತ್ತದೆ. ಶಾಸ್ತ್ರಗಳ ಪ್ರಕಾರ ದೃಷ್ಟಿ ಕುಂಬಳಕಾಯಿಯು ಮನೆಗೆ ಬರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಆದರೆ ಅದು ಒಣಗಿ ಹೋದ ನಂತರ ಅಥವಾ ಕೊಳೆತು ಹೋದ ನಂತರವೂ ಹಾಗೆಯೇ ಮುಂಬಾಗಿಲಿನ ಮುಂದೆ ಇದ್ದರೆ ಅದು ಮರಳಿ ಆ ನಕಾರಾತ್ಮಕ ಶಕ್ತಿಯನ್ನು ಮನೆಯ ಮೇಲಕ್ಕೆ ಬಿಡುತ್ತದೆ. ಒಣಗಿಹೋದ ದೃಷ್ಟಿ ಕುಂಬಳಕಾಯಿಯನ್ನು ಮುಂಬಾಗಿಲಿನ ಮುಂದೆ ಹಾಗೆಯೇ ಬಿಡುವುದರಿಂದ ಭಯಂಕರವಾದ ಅನಿಷ್ಟ, ಅಷ್ಟದಾರಿದ್ರ್ಯಗಳು ಸುತ್ತುವರಿಯುತ್ತವೆ. ಇದು ನೇರವಾಗಿ ನಿಮ್ಮ ಪತಿಯ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಅದು ಒಣಗಿದ ತಕ್ಷಣ ಅಥವಾ ಹಾಳಾದ ತಕ್ಷಣವೇ ತೆಗೆದುಹಾಕಿ ಸ್ವಚ್ಛಗೊಳಿಸಿ ಹೊಸ ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಬೇಕು. ಅದೇ ರೀತಿ ಈ ದಿನಗಳಲ್ಲಿ ತುಂಬಾ ಜನ ಮನೆಗಳಲ್ಲಿ ಮಾಡುವ ದೊಡ್ಡ ತಪ್ಪೇನೆಂದರೆ ಮನೆಯ ಮುಂಬಾಗಿಲಿನ ಮುಂದೆ ಅಥವಾ ಸಿಂಹದ್ವಾರದ ಇರುಬದಿಯಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಬೆಳೆಸುವುದು. ಮನಿ ಪ್ಲಾಂಟ್ ಹೆಸರಿನಲ್ಲೇ ಧನ ಇರುವುದರಿಂದ ಇದನ್ನು ಮನೆಯ ಮುಖ್ಯದ್ವಾರದ ಮುಂದೆಯೇ ಇಟ್ಟರೆ ಹಣ ಚೆನ್ನಾಗಿ ಬರುತ್ತದೆ ಎಂದು ತುಂಬಾ ಜನ ಅಮಾಯಕರಾಗಿ ಭಾವಿಸಿರುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಯಾವಾಗಲೂ ಮನೆಯ ಮುಖ್ಯದ್ವಾರದ ಮುಂದೆ, ಹೊರಗೆ ಬರುವ ಹೋಗುವವರಿಗೆ ಕಾಣಿಸುವಂತೆ ಅಸ್ತಿತ್ವದಲ್ಲೂ ಇಡಬಾರದು. ಮನಿ ಪ್ಲಾಂಟ್ ಎಂಬುದು ಲಕ್ಷ್ಮೀ ಸ್ವರೂಪದ ಒಂದು ಇಂಡೋರ್ ಪ್ಲಾಂಟ್, ಮನೆಯ ಒಳಗಿಡುವ ಗಿಡ. ಇದನ್ನು ಯಾವಾಗಲೂ ಮನೆಯ ಒಳಗೆ, ಮುಖ್ಯವಾಗಿ ಆಗ್ನೇಯ ದಿಕ್ಕಿನಲ್ಲಿ ಮಾತ್ರ ಇಡಬೇಕು. ಮುಂಬಾಗಿಲಿನ ಮುಂದೆ ಇದನ್ನು ಬೆಳೆಸುವುದರಿಂದ ಹೊರಗಿನಿಂದ ಬರುವವರ ದೃಷ್ಟಿ ಆ ಗಿಡದ ಮೇಲೆ ಬೀಳುತ್ತದೆ. ಲಕ್ಷ್ಮೀ ಸ್ವರೂಪದ ಗಡದ ಮೇಲೆ ಇತರರ ದೃಷ್ಟಿ ಬಿದ್ದರೆ ಮನೆಯಲ್ಲಿನ ಧನ ಪ್ರವಾಹವು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಇದರಿಂದ ನಿಮ್ಮ ಪತಿಯ ಸಂಪಾದನೆಯೆಲ್ಲ ಅನಗತ್ಯ ಖರ್ಚುಗಳಿಗೆ, ಸಾಲ ತೀರಿಸಲಿಕ್ಕೆ ಸರಿಯಾಗುತ್ತದೆ. ಆದರೆ 1 ರೂಪಾಯಿ ಕೂಡ ಉಳಿಯುವುದಿಲ್ಲ. ಆರ್ಥಿಕ ಪರಿಸ್ಥಿತಿಯು ದಿನದಿಂದ ದಿನಕ್ಕೆ ಹದಗೆಡುತ್ತದೆ. ಆದ್ದರಿಂದ ಪ್ರಾಣ ಹೋದರೂ ಸರಿ ಮನಿ ಪ್ಲಾಂಟ್ ಅನ್ನು ನಿಮ್ಮ ಮನೆಯ ಮುಂಬಾಗಿಲಿನ ಮುಂದೆ ಇಡಬೇಡಿ. ಇನ್ನು ಮುಂಬಾಗಿಲಿನ ಬಳಿ ಇರಬಾರದ ಮತ್ತೊಂದು ವಸ್ತುವೆಂದರೆ ಜಾಲ ಹಾಗೂ ಧೂಳು. ಕೆಲವು ಮನೆಗಳಲ್ಲಿ ಮುಂಬಾಗಿಲಿನ ಬಳಿ ಅಥವಾ ಮನೆಯ ಮೇನ್ ಡೋರ್ ಮೇಲೆ ಜಾಲ ನೇಲಾಡುತ್ತಿರುತ್ತದೆ. ಆದರೆ ನೆನಪಿಟ್ಟುಕೊಳ್ಳಿ, ಮುಂಬಾಗಿಲಿನ ಬಳಿ ಜಾಲ ಇರುವುದರಿಂದ ನಿಮ್ಮ ಮನೆಗೆ ದಾರಿದ್ರ್ಯ ಬರುತ್ತದೆ. ಜಾಲವು ರಾಹುಕೇತುಗಳಿಗೆ ಹಾಗೂ ಶನಿದೇವನಿಗೆ ಪ್ರತೀಕ. ಮನೆಯಲ್ಲಿ ಮುಖ್ಯವಾಗಿ ಸಿಂಹದ್ವಾರದ ಬಳಿ ಜಾಲ ಇರುವುದರಿಂದ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಇದು ನಿಮ್ಮ ಪತಿಯ ಆಲೋಚನಾ ವಿಧಾನವನ್ನು ಹದಗೆಡಿಸುತ್ತದೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿ ಕುಟುಂಬವು ಬೀದಿಗೆ ಬರುವಂತೆ ಮಾಡುತ್ತದೆ. ಆದ್ದರಿಂದ ಗಡಪನ್ನು, ಮುಂಬಾಗಿಲನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು.
ಅದೇ ರೀತಿ ಹಬ್ಬಗಳ ಸಮಯದಲ್ಲಿ ನೀವು ಮುಂಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಅಲಂಕರಿಸುತ್ತೀರಿ. ಆದರೆ ಆ ನಂತರ ಅವುಗಳನ್ನು ತೆಗೆಯಲು ಮರೆತುಬಿಡುತ್ತೀರಿ. ತುಂಬಾ ಜನ ತಿಳಿಯದೆ ಒಣಗಿಹೋದ ಮಾವಿನ ತೋರಣಗಳನ್ನು, ಬಾಡಿಹೋದ ಹೂವುಗಳನ್ನು ಮುಂಬಾಗಿಲಿಗೆ ತಿಂಗಳುಗಟ್ಟಲೆ ಹಾಗೆಯೇ ಉಂಚಿರುತ್ತಾರೆ. ಹಾಗೆ ಈಡಬಾರದು ಎಂದು ಪುರಾಣಗಳು ಹೇಳುತ್ತವೆ. ಒಣಗಿಹೋದ ಹೂವುಗಳು ಹಾಗೂ ಎಲೆಗಳು ಮೃತಪ್ರಾಯವಾದವುಗಳು, ಅಂದರೆ ಅವುಗಳಲ್ಲಿ ಜೀವವಿರುವುದಿಲ್ಲ. ಜೀವವಿಲ್ಲದ ಒಣಗಿದ ವಸ್ತುಗಳು ಮುಂಬಾಗಿಲಿನ ಬಳಿ ಇದ್ದರೆ ಅದು ಸಾವು ಅಥವಾ ಪತನದ ಸಂಕೇತ. ಒಣಗಿಹೋದ ಮಾವಿನ ತೋರಣಗಳನ್ನು ಕಾಲಕಾಲಕ್ಕೆ ತೆಗೆಯುತ್ತಿರಬೇಕು. ಇಲ್ಲದಿದ್ದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಹಾಗೂ ನಿಮ್ಮ ಪತಿ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಬರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಇದರೊಂದಿಗೆ ತುಂಬಾ ಜನ ತಮ್ಮ ಮನೆಯ ಸಿಂಹದ್ವಾರಗಳಿಗೆ ಪ್ಲಾಸ್ಟಿಕ್ ಹೂವುಗಳನ್ನು ಅಲಂಕರಿಸುತ್ತಾರೆ. ಅವು ನೋಡಲು ಸುಂದರವಾಗಿ, ಆಕರ್ಷಣೀಯವಾಗಿ ಇರುತ್ತವೆ ಎಂದು ಕಟ್ಟುತ್ತಾರೆ. ಅವುಗಳಿಗೆ ಧೂಳು ಹಿಡಿದರೂ ಸಹ ಕೆಲವು ಜನ ತಿಂಗಳುಗಳು, ವರ್ಷಗಳ ಕಾಲ ಹಾಗೆಯೇ ಬಿಡುತ್ತಾರೆ. ಆದರೆ ಹಾಗೆ ಅಸ್ತಿತ್ವದಲ್ಲೂ ಮಾಡಬಾರದು. ಪ್ಲಾಸ್ಟಿಕ್ ವಸ್ತುಗಳು ಶುಕ್ರಾಚಾರ್ಯರ ಅಥವಾ ಶುಕ್ರಗ್ರಹದ ದೋಷವನ್ನು ಉಂಟುಮಾಡುತ್ತವೆ. ಒಂದು ವೇಳೆ ಕಟ್ಟಿದರೂ ಆ ಪ್ಲಾಸ್ಟಿಕ್ ಹೂವಿನ ಮಾಲೆಯನ್ನು ಕಾಲಕಾಲಕ್ಕೆ ಸ್ವಚ್ಛಗೊಳಿಸುತ್ತಿರಬೇಕು. ಧೂಳು ಹಿಡಿದು ಕಪ್ಪಾಗಿ ಬದಲಾದವುಗಳನ್ನು ತಕ್ಷಣವೇ ತೆಗೆದುಹಾಕಬೇಕು. ಇವುಗಳು ಮಾತ್ರವಲ್ಲದೆ ಮನೆಯ ಮುಂಬಾಗಿಲಿನ ಬಳಿ ತಿಳಿಯದೆಯೂ ಒಡೆದ ವಸ್ತುಗಳು, ಒಡೆದ ಕನ್ನಡಿಗಳು, ಮುರಿದುಹೋದ ಕುರ್ಚಿಗಳು ಅಥವಾ ಹಳೆಯ ಕಬ್ಬಿಣದ ಸಾಮಗ್ರಿಗಳನ್ನು ಅಸ್ತಿತ್ವದಲ್ಲೂ ಇಡಬಾರದು. ಮುರಿದುಹೋದ ಅಥವಾ ಒಡೆದ ವಸ್ತುಗಳು ದಾರಿದ್ರ್ಯಕ್ಕೆ ಮೂಲ ಕಾರಣಗಳು. ತುಂಬಾ ಜನಕ್ಕೆ ಮನೆಯಲ್ಲಿ ಬಳಸದ ಹಳೆಯ ವಸ್ತುಗಳನ್ನು ಮೇನ್ ಡೋರ್ ಪಕ್ಕದ ಮೂಲೆಯಲ್ಲಿ ಹಾಕುವ ಅಭ್ಯಾಸವಿರುತ್ತದೆ. ಇದು ಮನೆಯ ಯಜಮಾನನ ಪ್ರಾಣಕ್ಕೆ ಕುತ್ತು ತರುತ್ತದೆ. ಅವರು ಪ್ರಯಾಣದಲ್ಲಿರುವಾಗ ಅಪಘಾತವಾಗಲು ಅಥವಾ ಅವರ ಮೇಲೆ ಇಲ್ಲದ ಅಪವಾದಗಳು ಬೀಳಲು ಈ ವಾಸ್ತು ದೋಷವೇ ಕಾರಣವಾಗುತ್ತದೆ. ಹಾಗೆಯೇ ನಿಮ್ಮ ಮನೆಯ ಮುಂಬಾಗಿಲಿಗೆ ಅಥವಾ ಮನೆಯ ಒಳಗಿನ ಬಾಗಿಲುಗಳಿಗೆ ತೋರಣಗಳನ್ನು ಕಟ್ಟಲು ಮೊಳೆಗಳನ್ನು ಹೊಡೆಯುತ್ತಿರುತ್ತಾರೆ. ಆ ಮೊಳೆಗಳಿಗೆ ನಿಮ್ಮ ಮನೆಯ ಬೀಗದ ಕೈಗಳನ್ನು ಅಥವಾ ಚೂಪಾದ ಕತ್ತಿ, ಕತ್ತರಿಗಳಂತಹ ವಸ್ತುಗಳನ್ನು ನೇತು ಹಾಕುತ್ತಿರುತ್ತಾರೆ. ಹಾಗೆ ಬೀಗದ ಕೈಗಳನ್ನು ಯಾವಾಗಲೂ ನೇತು ಹಾಕಬಾರದು. ಸಿಂಹದ್ವಾರಕ್ಕೆ ಮೊಳೆ ಹೊಡೆದು ಅವುಗಳಿಗೆ ಭಾರವಾದ ಕಬ್ಬಿಣದ ಬೀಗದ ಕೈಗಳನ್ನು ನೇತು ಹಾಕುವುದರಿಂದ ಮನೆಯ ಅದೃಷ್ಟಕ್ಕೆ ಹಾಗೂ ನಿಮ್ಮ ಪತಿಯ ಅಭಿವೃದ್ಧಿಗೆ ನೀವೇ ಬೀಗ ಹಾಕಿದಂತಾಗುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಚೂಪಾದ ವಸ್ತುಗಳು ಮುಂಬಾಗಿಲಿನ ಬಳಿ ಇದ್ದರೆ ಕುಟುಂಬದ ಸದಸ್ಯರ ನಡುವೆ, ಗಂಡ ಹೆಂಡತಿಯ ನಡುವೆ ಯಾವಾಗಲೂ ವಾಕ್ಸಮರಗಳು, ಜಗಳಗಳು ನಡೆಯುತ್ತಲೇ ಇರುತ್ತವೆ. ಅಷ್ಟೇ ಅಲ್ಲದೆ ಮುಂಬಾಗಿಲಿನ ಮುಂದೆ ಸುಂದರವಾಗಿರುತ್ತದೆ ಎಂದು ಮುಳ್ಳಿರುವ ಗಿಡಗಳನ್ನು ಅಥವಾ ಬೋನ್ಸಾಯ್ ಗಿಡಗಳನ್ನು ಬೆಳೆಸುತ್ತಿರುತ್ತಾರೆ. ಮುಳ್ಳಿನ ಗಿಡಗಳು ಮನೆಯಲ್ಲಿ ಅಶಾಂತಿಯನ್ನು, ಭಯಂಕರವಾದ ವಾಸ್ತುದೋಷವನ್ನು ತರುತ್ತವೆ. ಬೋನ್ಸಾಯ್ ಗಿಡಗಳು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಇದರಿಂದ ನಿಮ್ಮ ಪತಿಯ ಕೆರಿಯರ್ ಅಥವಾ ವ್ಯಾಪಾರದಲ್ಲಿನ ಬೆಳವಣಿಗೆಯು ನಿಂತುಹೋಗಿ ಆರ್ಥಿಕವಾಗಿ ನಲುಗುತ್ತಾರೆ. ಆದ್ದರಿಂದ ಇಂತಹ ಗಿಡಗಳನ್ನು ಯಾವಾಗಲೂ ಪ್ರಧಾನ ದ್ವಾರದ ಬಳಿ ಇಡಬೇಡಿ. ಗಡಪು ಎಂಬುದು ಶ್ರೀ ಮಹಾಲಕ್ಷ್ಮೀದೇವಿ ಹಾಗೂ ಗೌರಿದೇವಿಯ ಸ್ವರೂಪ. ಕೆಲವು ಜನ ಗಡಪಿಗೆ ಗೌರಿದೇವಿ ಪೂಜೆ ಎಂದು ಭಕ್ತಿಯಿಂದ ಮಾಡುತ್ತಾರೆ. ಆದ್ದರಿಂದ ಗಡಪನ್ನು ತುಡಿಯುವುದು, ಗಡಪಿನ ಮೇಲೆ ನಿಲ್ಲುವುದು, ಗಡಪಿನ ಮೇಲೆ ಕುಳಿತು ಹರಟೆ ಹೊಡೆಯುವುದರಂತಹ ಕೆಲಸಗಳನ್ನು ಅಸ್ತಿತ್ವದಲ್ಲೂ ಮಾಡಬಾರದು. ಮಕ್ಕಳು ಹೆಚ್ಚಾಗಿ ಹೀಗೆ ಮಾಡುತ್ತಿರುತ್ತಾರೆ. ಮಕ್ಕಳು ಸಹ ಇಂತಹ ಕೆಲಸಗಳನ್ನು ಮಾಡದಂತೆ ಪೋಷಕರು ಜಾಗ್ರತೆ ವಹಿಸಬೇಕು. ಏಕೆಂದರೆ ಗಡಪು ಎಂಬುದು ಮನೆಗೆ ರಕ್ಷಾ ಕವಚದಂತೆ. ನಮ್ಮ ಮನೆಗೆ ಬರುವಂತಹ ಸಕಾರಾತ್ಮಕ ಶಕ್ತಿಗೆ ಅದು ದಾರಿ. ಆದ್ದರಿಂದ ಮನೆಯ ಮುಂಬಾಗಿಲಿನ ಬಳಿ ನಿಲ್ಲುವುದು, ಮುಂಬಾಗಿಲಿನ ಮೇಲೆ ತಲೆಯಿಟ್ಟು ಮಲಗುವುದು, ಮುಂಬಾಗಿಲಿನ ಬಳಿ ನಿಂತು ಸೀನುವುದರಂತಹ ಕೆಲಸಗಳನ್ನು ಮಾಡಬಾರದು. ಹಾಗಾದರೆ ಇಷ್ಟೆಲ್ಲ ದೋಷಗಳಿಲ್ಲದೆ ಲಕ್ಷ್ಮೀದೇವಿಯೂ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರಬೇಕಾದರೆ, ನಿಮ್ಮ ಪತಿಯ ಪ್ರಾಣಕ್ಕೆ ಯಾವುದೇ ಅಪಾಯ ಬಾರದೆ ಅವರು ವೃತ್ತಿ ವ್ಯಾಪಾರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಹೊಂದಬೇಕಾದರೆ ಗೃಹಿಣಿಯಾದವರು ಏನು ಮಾಡಬೇಕು? ನಿಮ್ಮ ಮನೆಯ ಮುಂಬಾಗಿಲನ್ನು ಕಾಲಕಾಲಕ್ಕೆ ಸ್ವಚ್ಛವಾಗಿ ತೊಳೆದು ಹಳದಿ ಕುಂಕುಮದಿಂದ ಅಲಂಕರಿಸಿಕೊಳ್ಳಬೇಕು. ಹಬ್ಬಗಳ ಸಮಯದಲ್ಲಿ ಮುಂಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿ ಹೇಗೆ ಅಲಂಕರಿಸುತ್ತೀರೋ, ಉಳಿದ ದಿನಗಳಲ್ಲೂ ಸಹ ಕನಿಷ್ಠ ವಾರಕ್ಕೆ 2 ಬಾರಿ, ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮುಂಜಾನೆ ಮುಂಬಾಗಿಲಿಗೆ ಹಳದಿ ಹಚ್ಚಿ, ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹೂವುಗಳಿಂದ ಸುಂದರವಾಗಿ ಸಿದ್ಧಗೊಳಿಸಬೇಕು. ನಿಮ್ಮ ಮನೆಯ ಮುಂಬಾಗಿಲಿನ ಬಳಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕು.
ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಮತ್ತು ಮುಂಬಾಗಿಲನ್ನು ಅಲಂಕರಿಸಿಕೊಳ್ಳುವುದರ ಬಗ್ಗೆ ಪುರಾಣಗಳಲ್ಲಿ, ಸನಾತನ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಹೇಳಲಾಗಿದೆ. ರಂಗೋಲಿ ಹಾಕಲು ಸುಣ್ಣದ ಪುಡಿಯ ಬದಲಾಗಿ ಅಕ್ಕಿ ಹಿಟ್ಟನ್ನು ಬಳಸುವುದರಿಂದ ಎಷ್ಟೋ ಸೂಕ್ಷ್ಮ ಜೀವಿಗಳಿಗೆ, ಇರುವೆಗಳಿಗೆ ಆಹಾರ ನೀಡಿದ ಪುಣ್ಯ ಲಭಿಸುತ್ತದೆ. ಈ ಪುಣ್ಯವು ನಿಮ್ಮ ಪತಿಯನ್ನು ಎಲ್ಲಾ ಅಪಾಯಗಳಿಂದ ಕವಚದಂತೆ ಕಾಪಾಡುತ್ತದೆ. ಅದೇ ರೀತಿ ನಿಮ್ಮ ಮನೆಯ ಮುಂಬಾಗಿಲಿನ ಬಳಿ ಸಾಯಂಕಾಲದ ಸಮಯದಲ್ಲಿ ಕಡ್ಡಾಯವಾಗಿ ದೀಪಾರಾಧನೆ ಮಾಡುತ್ತಿರಬೇಕು. ಪ್ರತಿ ಪೂಜೆಗೂ ಹಿಟ್ಟಿನ ದೀಪಗಳನ್ನು ಬೆಳಗಿಸುತ್ತಿರುತ್ತೇವೆ ಅಲ್ವಾ? ಹಿಟ್ಟಿನ ದೀಪಗಳನ್ನು ಬೆಳಗಿಸುವುದರಿಂದ ಲಕ್ಷ್ಮೀದೇವಿಯೂ ಸಂತೋಷಪಡುತ್ತಾಳೆ. ಅಂತಹ ಹಿಟ್ಟಿನ ದೀಪಗಳನ್ನು ಮುಂಬಾಗಿಲನ್ನು ಅಲಂಕರಿಸಲು ಉಪಯೋಗಿಸಿದರೆ ನಿಮಗೆ ಅಪಾರವಾದ ಸಕಾರಾತ್ಮಕ ಶಕ್ತಿ ಲಭಿಸುತ್ತದೆ. ಪೂಜಾ ಕೋಣೆಯಲ್ಲಿ ದೀಪಾರಾಧನೆ ಮಾಡಿದ ನಂತರ ಮುಂಬಾಗಿಲಿಗೂ ದೀಪವನ್ನು ತೋರಿಸುವುದು ಅಥವಾ ಮುಂಬಾಗಿಲಿನ ಹೊರಗೆ 2 ಬದಿಯ ಹಣತೆಯಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗಿಸುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೆಲ್ಲ ಭಸ್ಮವಾಗಿ ಹೊರಟು ಹೋಗುತ್ತದೆ. ಇದರಿಂದ ಲಕ್ಷ್ಮೀ ಕಟಾಕ್ಷ ಉಂಟಾಗಿ ನಿಮ್ಮ ಪತಿ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಹಣಕ್ಕೆ ಯಾವುದೇ ಕೊರತೆಯಿಲ್ಲದೆ ನೀವು ಕುಟುಂಬದೊಂದಿಗೆ ಆನಂದವಾಗಿ ಜೀವಿಸುತ್ತೀರಿ. ಹಾಗಾದರೆ ಕೇಳಿದ್ರಲ್ಲ ಮಹಿಳೆಯರೇ, ನೀವು ಕೂಡ ಮುಂಬಾಗಿಲಿನ ಬಳಿ ತಿಳಿದೋ ತಿಳಿಯದೆಯೋ ಇಷ್ಟರವರೆಗೆ ನಾವು ಹೇಳಿದ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ, ಅಂದರೆ ಚಪ್ಪಲಿಗಳು, ಪೊರಕೆಗಳು, ಕಸದ ಬುಟ್ಟಿಗಳು, ಒಡೆದ ವಸ್ತುಗಳು, ಒಣಗಿದ ಹೂವುಗಳು, ಒಣಗಿದ ದೃಷ್ಟಿ ವಸ್ತುಗಳನ್ನು ಮುಂಬಾಗಿಲಿನ ಬಳಿ ಇಡುತ್ತಿದ್ದರೆ, ಇಂದಿನಿಂದಲೇ, ಈ ಕ್ಷಣದಿಂದಲೇ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ತಕ್ಷಣವೇ ಅವುಗಳನ್ನು ಅಲ್ಲಿಂದ ತೆಗೆದುಹಾಕಿ. ನಿಮ್ಮ ಮನೆಯ ಗಡಪನ್ನು ಶ್ರೀಮಂದಿರದ ದ್ವಾರದಂತೆ ಪವಿತ್ರವಾಗಿ ಬದಲಾಯಿಸಿಕೊಳ್ಳಿ. ಅಪ್ಪೊಳೆ ನಿಮ್ಮ ಮಾಂಗಲ್ಯಕ್ಕೆ, ನಿಮ್ಮ ಪತಿಯ ಪ್ರಾಣಕ್ಕೆ ಯಾವುದೇ ಅಪಾಯವಿರುವುದಿಲ್ಲ. ಲಕ್ಷ್ಮಿಯ ಅನುಗ್ರಹದಿಂದ ನೀವು ಅಷ್ಟೈಶ್ವರ್ಯವಂತರಾಗುತ್ತೀರಿ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮಗೆ ನಿಜವಾಗಿಯೂ ಉಪಯೋಗವಾಗುತ್ತವೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ತಕ್ಷಣವೇ ಲೈಕ್ ಮಾಡಿ. ಪ್ರತಿ ಮಹಿಳೆಗೆ ತಲುಪುವಂತೆ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಬಂಧುಮಿತ್ರರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ, ನಮ್ಮ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ.